ಎಲ್ಲ ಒಂದು ಫಸ್ಟ್ ಪಿ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಪಿ ಸಿ ಮಿಡ್ ಎಕ್ಸಾಮ್ಗೆ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ಹೇಳಿದ್ನಲ್ಲ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಎಕ್ಸಾಮ್ನಲ್ಲಿ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಗಳು ರಿಪೀಟ್ ಆಗ್ತವೆ. ಗ್ರಾಮರ್ ಆಗಿರ್ಬೋದು, ಪೊಯೆಟ್ರಿ ಆಗಿರ್ಬೋದು ರಿಪೀಟ್ ಆಗ್ತವೆ. ಯಾವೆಲ್ಲ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಕೊನೆಯವರೆಗೆ ತಪ್ಪು ನೋಡಿ. ಯಾರೆಲ್ಲ ಮಿಡ್ ಎಕ್ಸಾಮ್ ಬರೀತಾ ಇದ್ದೀರಾ ನೋಡಲೇಬೇಕು, ಕಡ್ಡಾಯ ಕೊನೆಯವ್ರು ನೋಡಿ, ನಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಇರ್ತಾರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಬರತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಇರುತ್ತೆ ಮಿಡ್ ಎಕ್ಸಾಮ್ಗೆ ಪ್ರತಿಯೊಂದು ದೇಶದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪೈತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೊತೀರಾ, ಆದ್ದರಿಂದ ಈಗಲೇ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಸಬ್ಜೆಕ್ಟು ಇಂಗ್ಲೀಷು ಮಾರ್ಕ್ಸು 80 ಮಾರ್ಕ್ಸ್ ನಿಮಗೆ ಎಕ್ಸಾಮೂ ಇರ್ತದೆ. ಆಮೇಲೆ ಟೈಮು 3 ಅವರ್ಸ್ ಮಾತ್ರ. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ 3 ಅವರ್ಸಲ್ಲಿ ನೀವು 80 ಮಾರ್ಕ್ಸ್ ಎಕ್ಸಾಮನ್ನು ಬರೀಬೇಕು. ಓಕೆ, ಸೊ ಟೈಮ್ ನೋಡ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಬಿಟ್ಟು ಪ್ರತಿಯೊಂದು ಮೇನನ್ನು ಬರೀಬೇಕು. ನೋಡ್ತಾ ಹೋಗೋಣ ಯಾವತ್ತು ಕ್ವಶನ್ ಪೇಪರ್ ಇರ್ತದೆ ಅಂತ. ಸೊ ಈಗಲೇ ಚಾನಲ್ ನಿಮಗೆ ಹಾಕಿದ್ದೀನಿ. ಸೊ ಪ್ರತಿಯೊಂದು ದೇಶದ ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಜಸ್ಟು ಇಂಗ್ಲೀಷ್ ಮಾತ್ರವಲ್ಲ, ಕನ್ನಡ, ಇಂಗ್ಲೀಷು ಮತ್ತು ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ಸ್ಟ್ರೀಮ್ನವರಿಗೆ ವಿಡಿಯೋ ಇರ್ತವೆ. ಸೊ ಎಲ್ಲ ಬಿಟ್ಟು ಅವರ್ಸ್ ಬಿಟ್ಟು ಇರ್ತವೆ. ಸೊ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಹೆಲ್ಪ್ ಆಗ್ತವೆ ನಿಮಗೆ ಎಕ್ಸಾಮ್ಗೆ. ಓಕೆ, ಸೊ ಮತ್ತೆ ನಿಮಗೆ ಇಂಗ್ಲೀಷ್ ಕೂಡ ಹಾಕಿದ್ದೀನಿ, ಇನ್ನೊಂದು ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಅದನ್ನು ಪ್ಲಸ್ ಇದು ನೋಡ್ಕೊಳ್ಳಿ, ಅದನ್ನು ಹೆಚ್ಚಾಗಿ ಸ್ಕೋರ್ನ ಮಾಡ್ಬೋದು. ಓಕೆ, ಮತ್ತು ಪಾಸ್ ಕೂಡ ಆಗ್ಬೋದು. ಮೊದಲಾಗಿ ಪಾರ್ಟ್ ಎಲ್ಲಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. ಈಗೆಲ್ಲ ಹೇಳಿದ್ದೀನಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. ಸೊ ಇವೆಲ್ಲ ಬಂದ್ಬಿಟ್ಟು 10 ಮಲ್ಟಿಪಲ್ ಏನಿರ್ತಾವೆ ಅಂದರೆ ನಿಮ್ಮ ಪೊಯೆಟ್ರಿ ಅಥವಾ ಪೋಯಮಿಂದ ಇರ್ತವೆ, ಪಾಠದ ಪದ್ಯದಿಂದ ಇರ್ತವೆ. ಓಕೆ, ಸೊ ಬೇರೆ ಯಾವುದು ಗ್ರಾಮರ್ ಕೇಳೋದಿಲ್ಲ, ನಿಮ್ಮ ಪಾಠ ಅಥವಾ ಪದ್ಯದ ಮೇಲೆ, ಪೋಯಮ್ ಅಥವಾ ಪೊಯೆಟ್ರಿ ಮೇಲೆ ಇರ್ತವೆ. ಓಕೆ, ಒಟ್ಟಿನಲ್ಲಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. ನೋಡ್ತಾ ಹೋಗೋಣ ಕ್ವಶನ್ಗಳನ್ನು. ಕ್ವಶನ್ ಬರೋಣ ನೋಡಿ. ದ ಜಡ್ಜ್ಮೆಂಟ್ ವಾಸ್ ಗಿವನ್ ಇನ್ ದ ಫೇವರ್ ಆಫ್ ಡ್ಯಾಶ್ ಇನ್ ದ ಜೆಂಟಲ್ ಆಫ್ ದ ಜಂಗಲ್. ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಇಟ್ಕೊಂಡು ಎಷ್ಟು ಲೆಸನ್ ಮುಗಿದೇವೆ ನಿಮಗೆ. ಓಕೆ, ಮಿಡ್ ಎಕ್ಸಾಮ್ಗೆ ಎಷ್ಟು ಲೆಸನ್ ಮುಗಿದಿವೆ, ಎಷ್ಟು ಪೊಯೆಟ್ರಿಗಳು ಮುಗಿದಿವೆ, ಎಷ್ಟು ಪೋಯಮ್ಗಳು ಮುಗಿದಿವೆ, ಕಡ್ಡಾಯ ನೋಡ್ಕೊಳ್ಳಿ. ಓಕೆ, ಯಾವುದು ಜಸ್ಟ್ ನಿಮಗೆ 2 ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ಕೇಳೋದಿಲ್ಲ, ಮಲ್ಟಿಪಲ್ ಕೇಳ್ತಾರೆ. ತುಂಬ ಜನ ಗೊತ್ತಿರೋದಿಲ್ಲ ಮಲ್ಟಿಪಲ್ ಕೇಳ್ತಾರಂತ. ಇಲ್ಲ 10 ಮಾರ್ಕ್ಸು ಮಲ್ಟಿಪಲ್ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇವೆಲ್ಲ ಮಲ್ಟಿಪಲ್ ಕ್ವಶನ್ಗಳು. ಓಕೆ, ಸೊ ಆನ್ಸರ್ ಗೊತ್ತಿರೋ ಕಮೆಂಟ್ ಮಾಡಿ. ನಾನು ಜಸ್ಟ್ ಈಗ ಪ್ಯಾಟರ್ನ್ ಹೇಳ್ತಾ ಹೋಗ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ವಶನ್ ವಿತ್ ಆನ್ಸರ್ ಹೇಳ್ತೀನಿ. ಓಕೆ, ಈಗೆಲ್ಲ ಒಂದು ಚಾನಲ್ ಆಗಲಿ ಹಾಕಿದ್ದೀನಿ ಕ್ವಶನ್ ಪೇಪರು, ಅದನ್ನು ಕೂಡ ನೋಡ್ಕೋಬೋದು. ಸೊ ಅದೇ ರೀತಿ ಕ್ವಶನ್ ನಂಬರ್ 2, ಅಕಾರ್ಡಿಂಗ್ ಟು ದ ಸ್ಕೂಲ್ ಬಾಯ್ ಗೋಯಿಂಗ್ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನಿಂಗ್. ಏನಾಗ್ತಿದೆ ಸಮ್ಮರ್ ಮಾರ್ನಿಂಗಲ್ಲಿ? ಈಸ್ ಲೈಕ್ ಎ ಸಿಟ್ಟಿಂಗ್ ಇನ್ ಎ ಕೇಜ್, ಈಸ್ ಎ ಪ್ಲೀಸೆಂಟ್ ಎಕ್ಸ್ಪೀರಿಯನ್ಸ್, ಡ್ರೈವ್ಸ್ ಆಲ್ ಜಾಯ್ ಅವೇ, ಮೇಕ್ಸ್ ಹಿಮ್ ಸ್ಯಾಡ್. ನಿಮಗೆ ಗೊತ್ತಿರೋ ಆನ್ಸರ್ಗಳನ್ನು ಕಮೆಂಟ್ ಮಾಡಿ. ಸೊ ನಂಬರ್ ಹಾಕಿ, 1ನೇ ನಂಬರ್ ಹಾಕಿಬಿಟ್ಟು ಯಾವ್ದು ಆಪ್ಷನ್ ಆಗ್ತದೆ, ಎ ಆಗ್ತದೆ, ಬಿ ಆಗ್ತದೆ, ಸಿ ಆಗ್ತದೆ, ಡಿ ಆಗ್ತದೆ, ಕಮೆಂಟ್ ಮಾಡಿ. ಸೊ ಅದೇ ರೀತಿ ಇವೆಲ್ಲ ಪ್ರಶ್ನೆಗಳು ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ. ಸೊ ತುಂಬ ಒಂದು ಮೀಡಿಯಮಲ್ಲಿ ಇರ್ತವೆ, ಎಲ್ಲರೂ ಕೂಡ ಆನ್ಸರ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬರೋಕ್ಕೆ ಹೋಗಬೇಡಿ, ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಸರಿಯಾದ ಉತ್ತರನ ಬರೆದು ಬನ್ನಿ. ಓಕೆ, ಸರಿ ಆಗ್ತವೆ, ಆಲ್ಮೋಸ್ಟ್ ಗೊತ್ತಾಗ್ತವೆ. ನೀವು ಚೆನ್ನಾಗಿ ಪಾಠ ಅಥವಾ ಪದ್ಯವನ್ನು ಓದಿಕೊಂಡಿದ್ರೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಎಷ್ಟು ಇರ್ತವೆ ನೋಡಿ. ಆಮೇಲೆ 9ನೇ ಪ್ರಶ್ನೆ ಬಂದುಬಿಟ್ಟು ಈ ರೀತಿ ಕ್ವಶನ್ ಕೇಳ್ತಾರೆ. ಈ ರೀತಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಮ್ಯಾಚ್ ದ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಮೆಡಿಸಿನಲ್ ಕ್ರೀಫರ್. ಇಲ್ಲಿ ಒಂದು ಪೊಯೆಟ್ರಿ ಅಥವಾ ಒಂದು ಪೊಯಮಿಂದ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಎ ಟು ಬಿ ಮ್ಯಾಚ್ ಮಾಡಬೇಕು ನೀವು. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಅವರು ಮ್ಯಾಚ್ ಮಾಡಿಬಿಟ್ಟು ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಯಾವುದು ನೋಡಿಬಿಟ್ಟು ನೀವು ಬರೀಬೇಕು. ಓಕೆ, ಸೊ ಫಿಕ್ಸ್ ಬರ್ತದೆ ಈ ಒಂದು ಕ್ವಶನು, ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಸೇಮ್ 10ನೇ ಕ್ವಶನ್ ಕೂಡ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ. ಓಕೆ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ ನೋಡೋಣ. ಕ್ವಶನ್ ನೋಡೋಣ ಈಗ. ಕ್ವಶನ್ ನಂಬರ್ 10 ನೋಡಿ. ಸ್ಟೇಟ್ಮೆಂಟ್: ದ ನರೇಟರ್ ವಾಸಂಟ್ ಏಬಲ್ ಟು ಪೇ ದ ರೆಸ್ಟೋರೆಂಟ್ ಬಿಲ್. ಇನ್ನು ರೀಸನ್ ಏನಿದೆ? ಸಮೋನ್ ಹ್ಯಾಡ್ ಪಿಕ್ಡ್ ಹೀಸ್ ಪಾಕೆಟ್. ಓಕೆ, ಈ ರೀತಿ ಒಂದು ಲೆಸನಿಂದ ಒಂದು ಸ್ಟೇಟ್ಮೆಂಟ್ ಮತ್ತು ರೀಸನನ್ನು ಕೊಡ್ತಾರೆ. 4 ಆಪ್ಷನ್ ಕೊಡ್ತಾರೆ. ಆಪ್ಷನ್ ಎ: ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಬಿ: ಓನ್ಲಿ ರೀಸನ್ ಈಸ್ ಟ್ರೂ. ಸಿ: ಬಾತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಡಿ: ಬಾತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಫಾಲ್ಸ್. ಸೊ ಇದರಲ್ಲಿ ಯಾವುದಾಗ್ತದೆ ನೀವು ಸರಿಯಾದ ಉತ್ತರನ ಬರೀಬೇಕು. ಸೊ ಸ್ವಲ್ಪ ಇದು ಕಾಂಪ್ಲಿಕೇಟ್ ಅಲ್ಲ, ಇದು ಒಂದು ಮೀಡಿಯಮಲ್ಲಿ ಇರ್ತದೆ. ನೀವು ಯಾರು ಓದ್ಕೊಂಡಿರ್ತೀರ, ಯಾರು ಲೆಸನ್ಗಳನ್ನ ಚೆನ್ನಾಗಿ ಓದ್ಕೊಂಡಿರ್ತೀರ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಸೊ ಇದು ಕರೆಕ್ಟಾಗಿ ಸ್ಟೇಟ್ಮೆಂಟು ಕರೆಕ್ಟ್ ಇದೆಯಾ, ರೀಸನು ಕರೆಕ್ಟ್ ಆಗಿದೆ ಅಂತ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಓಕೆ, ಆನ್ಸರ್ ಗೊತ್ತಿರೋರು ಕಮೆಂಟ್ ಮಾಡಿ, ಎಲ್ಲ ಆಪ್ಷನ್ ಕಮೆಂಟ್ ಮಾಡಿ, ನಂಬರ್ 1 to ನಂಬರ್ 10. ಅಷ್ಟು ಮೀರಿ ಗೊತ್ತಾಗಿಲ್ಲ ಅಂದರೆ ಗ್ರೂಪಿಗೆ ಜಾಯ್ನ್ ಆಗಿ, ಗ್ರೂಪಲ್ಲಿ ಆನ್ಸರನ್ನು ಹಾಕ್ತೀವಿ. ಸೊ ಮತ್ತು ಕ್ವಶನ್ ಪೇಪರ್ ಕೂಡ ಹಾಕ್ತಾ ಇರ್ತೀವಿ. ಯಾವ ಗ್ರೂಪು? ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಜಾಯ್ನ್ ಆಗಿ. ಸೊ ಇಲ್ಲಿ ಎಲ್ಲ ಕಳಿಸ್ತಾ ಇರ್ತೀವಿ. ಸೊ ಹೆಲ್ಪ್ ಆಗ್ತದೆ ನಿಮಗೆ. ನಂತರ 11ನೇ ಕ್ವಶನ್ನು. ಇಲ್ಲಿಂದ ನಿಮಗೆ
ಗ್ರಾಮರ್ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ಓಕೆ, ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಕರೆಕ್ಟ್ ಫಾರ್ಮ್ ಆಫ್ ದ ಕೇಳಿದರೆ ಅವ್ರು ಬಕೆಟಲ್ಲಿ ಕೊಟ್ಟಿರ್ತಾರೆ. ಓಕೆ, ಈಸ್ ಆಗ್ತದ, ಆರ್ ಆಗ್ತದ ಬರಿಬೇಕು, ಹ್ಯಾವ್ ಆಗ್ತದ, ಅದೇ ರೀತಿ ಹ್ಯಾಸ್ ಆಗ್ತದೆ, ಹ್ಯಾವ್ ಆಗ್ತದೆ ಬರಿಬೇಕು, ಸ್ಟಡೀಸ್ ಆಗ್ತದೆ, ಸ್ಟಡಿ ಅಂತ ಬರಿಬೇಕು. ಓಕೆ, ನೋಡ್ಕೊಳ್ಳಿ, ಈ ಒಂದು ಕ್ವಶನ್ ಕೂಡ ಫಿಕ್ಸ್ ಕೇಳ್ತಾರೆ. ನಂತರ ಹೋಗೋಣ. ಸೊ ನಂತರ ಬಂದ್ಬಿಟ್ಟು 12th ಕ್ವಶನು, 12ನೇ ಕ್ವಶನು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಓಕೆ, ಇದು ಕೂಡ ನಿಮಗೆ ಕರೆಕ್ಟ್ ಫಾರ್ಮ್ನ ಬರಬೇಕು. ಇವೆಲ್ಲ ಆಲ್ಮೋಸ್ಟ್ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಕೇಳ್ತಾರೆ, ಕೇಳ್ತಾರೆ, ಬುಕ್ಕಲ್ಲಿರೋದಕ್ಕೆ ಕೇಳ್ತಾರೆ. ಹೊರಗಿನ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಔಟ್ ಆಫ್ ದ ಸಿಲೆಬಸ್ ಕೇಳೋದಿಲ್ಲ. ಗ್ರಾಮರ್ಲಿ ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಿಂದನೇ ಕೇಳ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ, ಅದರಿಂದ ಹೆಲ್ಪ್ ಆಗ್ತದೆ ನಿಮಗೆ. ಓಕೆ, ನೋಡ್ಕೊಳ್ಳಿ, ಕೆಲವಷ್ಟು ಕೇಳ್ಬೋದು, ಎಲ್ಲ ಕೂಡ ಟೆಕ್ಸ್ಟ್ ಬುಕ್ನಲ್ಲಿ ಕೇಳೋದಿಲ್ಲ. ಕೆಲವಷ್ಟು ಕ್ವಶನು ಹೊರಗಿಂದನೂ ಕೇಳ್ತಾರೆ, ಕೆಲವಷ್ಟು ಕ್ವಶನ್ಗಳು ನಿಮ್ಮ ಬುಕ್ಕಲ್ಲಿರೋದು ಕಡೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ನೋಡ್ಕೊಳ್ಳಿ, ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸರಿಯಾದ ವರ್ಬ್ ಫಾರ್ಮನ್ನು ಬರೀಬೇಕು. ಈ ನೆಕ್ಸ್ಟು 13th ಕ್ವಶನ್ನು. ಇದು ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ, 5 ಮಾರ್ಕ್ಸ್ಗೆ ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ. ಇದು ಏನಿರ್ತದೆ ಅಂದರೆ ಮ್ಯಾಚ್ ದ ಎಕ್ಸ್ಪ್ರೆಷನ್ ಇರ್ತದೆ. ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕೊರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಕಾಲಮ್ ಬಿ. ಎ ಟು ಬಿ ಮ್ಯಾಚ್ ಮಾಡಬೇಕು. ಎಯಲ್ಲಿ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತಾರೆ, ಬಿಯಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕೊಟ್ಟಿರ್ತಾರೆ. ಅದೇನಾಗ್ತದೆ, ನೀವು ಮ್ಯಾಚ್ ಮಾಡಬೇಕು. ಕ್ವಶನ್ ನಂಬರ್ 1 ನೋಡಿ, ಟೇಕ್ ಎ ರೈಟ್ ಟರ್ನ್. ಸೊ ಇದು ಏನಾಗ್ತದೆ, ಗ್ರೀಟಿಂಗ, ಲೀವ್ ಟೇಕಿಂಗ, ಮೇಕಿಂಗ್ ಎ ರಿಕ್ವೆಸ್ಟ, ಗಿವಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ. ಯಾವುದಾಗ್ತದೆ? ಸೊ ಇದು ಬಂದ್ಬಿಟ್ಟು ಟೇಕ್ ಎ ರೈಟ್ ಟರ್ನ್ ಅಂದರೆ ಗಿವಿಂಗ್ ಡೈರೆಕ್ಷನ್ ಆಗ್ತದೆ. ಓಕೆ, ಗಿವಿಂಗ್ ಡೈರೆಕ್ಷನ್ ಅದು ಸರಿಯಾದ ಉತ್ತರ. ಇನ್ನು ಹಾಯ್ ಹೌ ಆರ್ ಯು, ಇದು ಏನಾಗ್ತದೆ, ಗ್ರೀಟಿಂಗ, ಲೀವ್ ಟೇಕಿಂಗ, ಮೇಕಿಂಗ್ ಎ ರಿಕ್ವೆಸ್ಟ, ಗಿವಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ. ಏನಾಗ್ಬೋದು ಇದು? ಸೊ ಗೆಸ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಹಾಯ್ ಹೌ ಆರ್ ಯು, ಗ್ರೀಟಿಂಗ್ ಆಗ್ತದೆ. ಸೊ ಗ್ರೀಟಿಂಗ್ ಆಗ್ಬೋದು. ಓಕೆ, ಗ್ರೀಟಿಂಗ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3 ನೋಡಿ, ಓಕೆ ಬಾಯ್ ಅನ್ನೋದು ಎರಡನೇದು ಲೀವ್ ಟೇಕಿಂಗ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4, ಇಟ್ ಈಸ್ ವೆರಿ ಕೈಂಡ್ ಆಫ್ ಯು. ಇದು ಬಂದ್ಬಿಟ್ಟು ಏನಾಗ್ತದೆ? ಸೊ ಗ್ರೀಟಿಂಗ, ಲೀವ್ ಟೇಕಿಂಗ, ಮೇಕಿಂಗ್ ಎ ರಿಕ್ವೆಸ್ಟ, ಗಿವಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ. ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಆಗ್ತದೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಸರಿಯಾದ ಉತ್ತರ. ನಂತರ ಕುಡ್ ಯು ಪ್ಲೀಸ್ ಕ್ಯಾರಿ ದಿಸ್ ಬ್ಯಾಗ್. ಇದು ಬಂದ್ಬಿಟ್ಟು ಮೇಕಿಂಗ್ ಎ ರಿಕ್ವೆಸ್ಟ್ ಆಗ್ತದೆ. ಸೊ ಈ ರೀತಿ ನೀವು ಎ ಟು ಬಿ ಮ್ಯಾಚ್ ಮಾಡಬೇಕು. ತುಂಬಾ ಈಸಿ ಇರ್ತವೆ, ಅಲ್ಲೂ ಕೂಡ ಬರಿಬೋದು. ಓಕೆ, ನಂತರ ಹೋಗೋಣ ಪಾರ್ಟ್ ಬಿಯಲ್ಲಿ ನಿಮಗೆ ಸಿಲೆಬಸ್ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸು, ಲೆಸನ್ನು ಮತ್ತು ಪೊಯಿಟ್ರಿಯಿಂದ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ಸೊ ಪೊಯಿಟ್ರಿ ಪೊಯಮನ್ನು ಕೇಳ್ತಾರೆ ನಿಮಗೆ. ಸೊ ನೋಡ್ತಾ ಹೋಗಿ ನೆಕ್ಸ್ಟ್ ಕ್ವಶನ್ಸು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರಂತ. ಸೆಕೆಂಡ್ ಮೇನು, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್. 2 ಮಾರ್ಕ್ಸ್ ಕ್ವಶನ್ಸು. ಓಕೆ, 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು ಚಾಯ್ಸ್ ಇರ್ತವೆ. ಏನೇ 3 ಕ್ವಶನ್ಸನ್ನು ಬರೀಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ಕೊಳ್ಳಿ. ಇದೆಲ್ಲ ಇನ್ನೊಂದು ಕ್ವಶನ್ ಹಾಕಿದ್ದೀನಿ, ಪ್ಲಸ್ ಇದನ್ನ ನೋಡ್ಕೊಳ್ಳಿ. ಕ್ವಶನ್ಸ್ ರಿಪೀಟ್ ಆಗ್ತವೆ, ವೆರಿ ಇಂಪಾರ್ಟೆಂಟು. ಕ್ವಶನ್ ನಂಬರ್ 14, ಮೆನ್ಷನ್ ಎನಿ 2 ಥಿಂಗ್ಸ್ ದ್ಯಾಟ್ ದ ಬಾಯ್ ಲೈಕ್ಸ್ ಟು ಡೂ ಇನ್ ದ ಪೊಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಿದರೆ. ನಂತರ ಕ್ವಶನ್ 15, ವಾಟ್ ಆರ್ ದ ಕ್ರೀಪರ್ಸ್ ಲೀವ್ಸ್ ಆ್ಯಂಡ್ ಫ್ರೂಟ್ಸ್ ಕಂಪೇರ್ಡ್ ಟು ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಕ್ವಶನ್ ನಂಬರ್ 16, ಅಕಾರ್ಡಿಂಗ್ ಟು D.S. ಲಾರೆನ್ಸ್ ವಾಟ್ ಶುಡ್ ಬಿ ಗಿವೆನ್ ಫ್ರೀ ಟು ಆಲ್ ಆ್ಯಂಡ್ ಎನಿಬಡಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಇನ್ನು ಥರ್ಡ್ ಮೇನ್ ಬರ್ತದೆ. ಥರ್ಡ್ ಮೇನಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್. ಇದು ಬಂದ್ಬಿಟ್ಟು 3 ಮಾರ್ಕ್ಸ್ ಕ್ವಶನ್ಸು, ನೀವು 4 ಬರಬೇಕು. ಟೋಟಲಾಗಿ 12 ಮಾರ್ಕ್ಸು. ಎನಿ 4 ಕೇಳಿದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು 6 ಕ್ವಶನ್ ಕೊಟ್ಟಿರ್ತಾರೆ. ಆ 6 ಕ್ವಶನಲ್ಲಿ ನೀವು 4 ಕ್ವಶನ್ನ ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಮಿಕ್ಸ್ ಇರ್ತವೆ, ಎಲ್ಲ ಕೂಡ ಮಿಕ್ಸ್ ಇರ್ತವೆ. ಪೊಯೆಟ್ರಿಯಿಂದನೂ ಇರ್ತವೆ, ಪೊಯಮಿಂದನೂ ಇರ್ತವೆ, ಎರಡು ಕೂಡ ಮಿಕ್ಸ್ ಇರ್ತವೆ. ಓಕೆ, ಎಲ್ಲ ಕ್ವಶನ್ಸು ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, ಯಾವ ಚಾಪ್ಟರಿಂದ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಆ ಚಾಪ್ಟರ್ ಮೇಲೆ ಕ್ವಶನ್ ಹೆಚ್ಚಾಗಿ ಕೇಳ್ತಾರೆ ನಿಮಗೆ, ಚೆನ್ನಾಗಿ ಓದ್ಕೊಳ್ಳಿ. ನಂತರ ಬಂದ್ಬಿಟ್ಟು ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚು. ಅಂದರೆ 4 ಮಾರ್ಕ್ಸ್ ಕ್ವಶನ್ಸು 3 ಬರೀಬೇಕು. ಟೋಟಲಾಗಿ 12 ಮಾರ್ಕ್ಸು. ಅವ್ರು ಎಷ್ಟು ಕೊಟ್ಟಿರ್ತಾರೆ? 6 ಕ್ವಶನ್ ಕೊಟ್ಟಿರ್ತಾರೆ. ಆ 6 ಕ್ವಶನಲ್ಲಿ ನೀವು 3 ಕ್ವಶನ್ನ ಬರೀಬೇಕು. ಓಕೆ, ಸೊ ಇಲ್ಲೂ ಕೂಡ ಮಿಕ್ಸ್ ಇರ್ತವೆ, ಪೊಯೆಟ್ರಿಯಿಂದ ಕೂಡ ಇರ್ತವೆ, ಪೊಯಮಿಂದ ಕೂಡ ಇರ್ತವೆ. ಸೊ ನಿಮಗೆ ಯಾವ್ದು ಬರ್ತದೆ ಅದನ್ನ ಬರೀಬೇಕು. ಓಕೆ, 4 ಮಾರ್ಕ್ಸ್ ಕ್ವಶನ್ಸು 3, ಟೋಟಲಾಗಿ 12 ಮಾರ್ಕ್ಸು ನೆನ್ಬಿಟ್ಕೊಳ್ಳಿ. ಇನ್ನು ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿಯಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಇರ್ತದೆ 10 ಮಾರ್ಕ್ಸಿಗೆ. ಓಕೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಒಂದು ಪ್ಯಾಸೇಜ್ ಓದ್ಕೊಂಡ್ಬಿಟ್ಟು ಕೆಳಗೆ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಬರೀಬೇಕು. ಮೇಲೆ ಆನ್ಸರ್ ಇರ್ತದೆ, ಸ್ವಲ್ಪ ಥಿಂಕ್ ಮಾಡಿದರೆ ಬರಿಬೋದು. ಓಕೆ, ಏನು ಒಂದು ಕಾಂಪ್ಲಿಕೇಟ್ ಏನು ಓದೋದಿಲ್ಲ ಇದು. ಸೊ ನೀವು ಯಾವ ರೀತಿ ಓದ್ಕೋತೀರ ಈ ಪ್ಯಾಸೇಜನ್ನು, ಸೊ ಆನ್ಸರ್ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ, ಈ ಪ್ಯಾಸೇಜ್ ಓದ್ಕೊಳ್ಳಿ, ನಂತರ ಕ್ವಶನ್ ನೋಡೋಣ. ಸೊ ಎಲ್ಲ ಅನ್ಕೋತೀನಿ. ಈಗಾಗಲೇ SLC ಕೂಡ ಬರೆದು ಬಂದಿದ್ದೀರಾ. ಸೊ ಅದೇ ರೀತಿ ಸೇಮು ಕ್ವಶನ್ಸ್ ನೋಡಿ.
ಓಕೆ, ಆದರೆ ಸ್ವಲ್ಪ ಇಲ್ಲಿ ಒಂದೆರಡು ಕ್ವಶನ್ ಗ್ರಾಮರ್ ಕ್ವಶನ್ ಕೇಳಿರ್ತಾರೆ, ಎಲ್ಲ ಕೂಡ ಕೇಳೋದಿಲ್ಲ. ಕೆಲವಷ್ಟು ಕ್ವಶನ್ಗಳು 1 ಅಥವಾ 2 ಕ್ವಶನು ಗ್ರಾಮರ್ ಮೇಲೆ ಕೇಳಿರ್ತಾರೆ. ಸೊ ನೋಡಿ ಇಲ್ಲಿ ಜಿ ಕ್ವಶನ್ ನೋಡಿ, ಜಿ ಯಾಡ್ ಎ ಸುಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಫೊಲೈಟ್ ಟು ಫ್ರಮ್ ಇಟ್ಸ್ ಆ್ಯಂಟೋನಿಯಮ್ ಆಗ್ತದೆ. ಇದು ಕೂಡ ಒಂದು ಗ್ರಾಮರ್ ಕ್ವಶನು. ಸೊ ಅದೇ ರೀತಿ ಎಚ್ ಅನ್ನೋದು ಕೂಡ ಒಂದು ಗ್ರಾಮರ್ ಕ್ವಶನು. ಓಕೆ, ಏನಾಗ್ತದೆ, ಹಾನೆಸ್ಟ್ಲಿ ಆಗ್ತದ, ಹಾನೆಸ್ಟ್ ಆಗ್ತದ, ಇದು ಕೂಡ ಗ್ರಾಮರ್ ಕ್ವಶನು. 1 ಅಥವಾ 2 ಕೊಟ್ಟಿರ್ತಾರೆ, ಇನ್ನು ಉಳಿದ್ಬಿಟ್ಟು ಎಲ್ಲ ಪ್ಯಾಸೇಜಿಂದ ಇರ್ತವೆ. ನಂತರ ಪಾರ್ಟ್ ಡಿ ಬರ್ತದೆ. ಪಾರ್ಟ್ ಡಿಯಲ್ಲಿ ನಿಮಗೆ 31 ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಆರ್ಟಿಕಲ್ಸ್ ಇರ್ತದೆ, ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಸೊ ಆರಾಮಾಗಿನೂ ಗ್ಯಾಸ್ ಮಾಡಿಟ್ಟು ಬರಿಬೋದು. ಸೊ ನೋಡ್ಕೊಳ್ಳಿ, ಎ ಆಗ್ತದೆ, ಏನಾಗ್ತದೆ, ದ ಆಗ್ತದೆ, ಬರಿಬೇಕು. ನಂತರ 32 ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ರಿಪೋಸಿಷನು ಇದು ಕೂಡ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಯಾಟು, ಒನ್ನು, ವಿತ್ತು ಎಲ್ಲಿ ಬರ್ತದೆ ಬರಿಬೇಕು. ಸೊ ಇವೆಲ್ಲ ಟಾಪಿಕ್ಕು ಬರ್ತವೆ, ಸೇಮ್ ಇರ್ತದೆ ಟಾಪಿಕ್ಗಳು, ಆದರೆ ಸೆಂಟೆನ್ಸ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ 33 ರಿವೈಟ್ ಆ್ಯಸ್ ಡೈರೆಕ್ಟರ್ ಇರ್ತದೆ, ಅಂದರೆ ಒಂದು ಕ್ವಶನ್ ಟ್ಯಾಗ್ ಇರ್ತದೆ. ಓಕೆ, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್, ಎ ಕ್ವಶನ್ ಟ್ಯಾಗ್ ಮಾಡಬೇಕು. ನಂತರ ಚಂದ್ರು ಫ್ಲಕ್ಡ್ ಸಮ್ ಲೀವ್ಸ್, ಇದು ಅಂದ್ಬಿಟ್ಟು ಡೂ ಫಾರ್ಮಿಂದ ನೀವು ಕ್ವಶನ್ ಮಾಡಬೇಕು. ಬಿಗಿನಿಂಗ್ ವಿತ್ ಡೂ ಫಾರ್ಮಿಂದ ಕ್ವಶನ್ ಮಾಡಬೇಕು, ನೋಡ್ಕೊಳ್ಳಿ. ಇನ್ನು ಥರ್ಡು, ದ ಪೀಪಲ್ ಲುಕ್ಡ್ ಎಟ್ ದ ನರೇಟರ್ ಲೈಕ್ ಹಂಗ್ರಿ ಓಲ್ಸ್. ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್. ಅಂಡರ್ಲೈನ್ ಮಾಡಿರುವ ವರ್ಡು ಆನ್ಸರಿಗೆ ಬರಬೇಕು, ಆ ರೀತಿ ನೀವು ಕ್ವಶನ್ ಮಾಡಬೇಕು. ಓಕೆ, ಸೊ ಮಾಡಿ ನೋಡೋಣ. ಇನ್ನು 34 ಕಂಪ್ಲೀಟ್ ದ ಡೈಲಾಗ್. ಫಿಕ್ಸ್ ಇರ್ತದೆ ಡೈಲಾಗ್ ರೈಟಿಂಗು. 4 ಮಾರ್ಕ್ಸಿಗೆ ಫಿಕ್ಸ್ ಇದೇ ಇರ್ತದೆ, 4 ಮಾರ್ಕ್ಸಿಗೆ ಫಿಕ್ಸ್ ಇದೇ ಇರ್ತದೆ. ಸೊ ಕೊಟ್ಟಿರ್ತಾರೆ, ಕ್ಲೂಗಳನ್ನು ಕೊಟ್ಟಿರ್ತಾರೆ, ಆ ಕ್ಲೂನ ಬಳಸ್ಕೊಂಡ್ಬಿಟ್ಟು ಡೈಲಾಗ್ನ ಬರೀಬೇಕು. ಓಕೆ, ತುಂಬಾ ಈಸಿ ಪ್ರಶ್ನೆ. ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಏನಿಲ್ಲ. ಗ್ರೀಟಿಂಗ್ಸ್ ಇರ್ತದೆ. ಸೊ ಅದು ಏನು ಕೊಟ್ಟಿರ್ತಾರೆ ಟಾಪಿಕ್ಕು, ಅದ್ರ ಬಗ್ಗೆಯೂ ಏನು ಡೈಲಾಗ್ನ ಬರೀಬೇಕು. ರೀತು ಹೇಳ್ತಾರೆ ಡ್ಯಾಶ್ ವೇರ್ ಆರ್ ಯು ಗೋಯಿಂಗ್. ರಾಹುಲ್ ಹೇಳ್ತಾರೆ ಐ ಆಮ್ ಗೋಯಿಂಗ್ ಟು ಮೈ ಆಫೀಸ್. ಈ ರೀತಿ ಬರೀಬೇಕು. ರೀತು ಏನು ಹೇಳ್ತಾರೆ, ಹಾಯ್ ಹವಾರು ಅಂತ ಕೇಳ್ಬೋದು, ಅಥವಾ ಹಾಯ್ ಗುಡ್ ಮಾರ್ನಿಂಗ್ ಅಂತ ಕೇಳ್ಬೋದು. ಓಕೆ, ಹಾಯ್ ಹವಾರು ವೇರ್ ಆರ್ ಗೋಯಿಂಗ್ ಅಂತ ಕೇಳ್ಬೋದು. ಓಕೆ, ನೋಡ್ಕೊಳ್ಳಿ. ಇನ್ನು 4 ಮಾರ್ಕ್ಸ್ ಇರ್ತದೆ. ನಂತರ ಬಂದ್ಬಿಟ್ಟು ಪಾರ್ಟ್ ಇ ಬರ್ತದೆ. ಪಾರ್ಟ್ ಪಿ ಅಲ್ಲಿ ನಿಮಗೆ ರೆಫರ್ ದ ಫಾಲೋಯಿಂಗ್ ಟೇಬಲ್ ಆಫ್ ದ ಮೆಡಲ್ಸ್ ಟ್ಯಾಲಿ ಅಟ್ ಪ್ಯಾರಾ ಒಲಿಂಪಿಕ್ ಗೇಮ್ಸ್. ಫ್ಯಾರಿಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಈ ರೀತಿ ಒಂದು ಬಾಕ್ಸನ್ನು ಕೊಡ್ತಾರೆ. ಓಕೆ, ಒಂದು ಬಾಕ್ಸನ್ನು ಕೊಡ್ತಾರೆ. ಆ ಬಾಕ್ಸ್ ಕೊಟ್ಬಿಟ್ಟು ಕೆಳಗಡೆ 4 ಕ್ವಶನ್ ಕೇಳ್ತಾರೆ. ಓಕೆ, ತುಂಬಾ ಟಫ್ ಇರೋದಿಲ್ಲ ಅದು. ಓಕೆ, ಕಂಟ್ರಿ ನೋಡ್ಕೊಳ್ಳಿ, ಗೋಲ್ಡು, ಸಿಲ್ವರು, ಬ್ರೋಂಜು, ಟೋಟಲು. ಏನಿದು ಮೆಡಲ್ ಲಿಸ್ಟು. ಕ್ವಶನ್ 4 ಕ್ವಶನ್ ಇರ್ತವೆ. ವಿಚ್ ಕಂಟ್ರಿ ಹ್ಯಾಸ್ ದ ಹೈಯೆಸ್ಟ್ ಮೆಡಲ್ ಟ್ಯಾಲಿ ಯಾವುದಿದೆ ನೋಡ್ಕೊಳ್ಳಿ. ಚೀನಾನ, US ನ, ಇಂಡಿಯಾನ, ಪಾಕಿಸ್ತಾನ. ನಂತರ ಹೌ ಮೆನಿ ಗೋಲ್ಡ್ ಮೆಡಲ್ಸ್ ಹ್ಯಾಸ್ ಇಂಡಿಯಾ ಒನ್. ಗೋಲ್ಡ್ ಮೆಡಲ್ಸು ಇಂಡಿಯಾ ಅಂತ ಬಂದಾಗ ಗೋಲ್ಡ್ ಮೆಡಲ್ ಸೆಟ್ಟು 7 ಗೋಲ್ಡ್ ಮೆಡಲ್ಸು. ನಂತರ ವಿಚ್ ಕಂಟ್ರಿ ಹ್ಯಾಸ್ 105 ಅಂದರೆ 105 ಮೆಡಲ್ಸ್ ಇನ್ ಆಲ್. ಸೊ 105 ಸೊ ಎಲ್ಲಿದೆ ನೋಡಿ, ಇದು ಬಿಟ್ಟು USA ಆಗ್ತದೆ ಆನ್ಸರು. ಸೊ ತುಂಬಾ ಈಸಿ, 4 ಮಾರ್ಕ್ಸು ಅಲ್ಲೇ ಇರ್ತವೆ. ನೇಮ್ ದ ಕಂಟ್ರಿ ವಿಚ್ ಹ್ಯಾಸ್ ದ ಲೀಸ್ಟ್ ಮೆಡಲ್ಸ್. ಸೊ ಯಾವುದಾಗ್ತದೆ ಲೀಸ್ಟ್ ಮೆಡಲ್ಸ್ ಇದ್ದು? ಸೊ ಪಾಕಿಸ್ತಾನ ಆಗ್ತದೆ. ಲೀಸ್ಟ್ ಮೆಡಲ್ಸ್ ಅಂದರೆ ಪಾಕಿಸ್ತಾನ ಆಗ್ತದೆ. ಸೊ ನೋಡ್ಕೊಳ್ಳಿ ಆನ್ಸರ್ಗಳನ್ನ. ಸೊ ನೋಡ್ಕೊಳ್ಳಿ, ಬಾಕ್ಸ್ ನೋಡ್ಕೊಳ್ಳಿ. ನಂತರ ಬಂದ್ಬಿಟ್ಟು 36. ಸೊ ಇದು ಬಂದ್ಬಿಟ್ಟು ಏನಿರ್ತದೆ ಅಂದರೆ ಕ್ವಶನು ಪಾರ್ಟ್ 36 ಬಂದ್ಬಿಟ್ಟು ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹೇರ್ ಟು ಇಶ್ಯೂ TC ದ ರೀಸನ್ ಬೀಯಿಂಗ್ ದ ಟ್ರಾನ್ಸ್ಫರ್ ಆಫ್ ಯುವರ್ ಪೇರೆಂಟ್. ಸೊ ಇದು TC ಮೇಲೆ ಇದು ಪ್ರಿನ್ಸಿಪಲ್ಗೆ ಬರುವಂಥ ಲೆಟರು. ಸೊ ಒಂದು ಲೆಟರ್ ರೈಟಿಂಗ್ ಇರ್ತದೆ ನಿಮಗೆ 5 ಮಾರ್ಕ್ಸಿಗೆ. ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಸೊ ನೋಡ್ಕೊಳ್ಳಿ, ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಸೊ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಪ್ಲಸ್ ನೋಡ್ಕೊಳ್ಳಿ, ಮತ್ತೊಂದು ಬರ್ತದೆ ವಿತ್ ಆನ್ಸರು, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಅಷ್ಟು ನೋಡ್ಕೊಳ್ಳಿ ಸಾಕು, ನಿಮ್ಮ ಎಕ್ಸಾಮ್ ಚೆನ್ನಾಗ್ತದೆ. ಸೊ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.